ಚುನಾವಣೆ ಇವತ್ತು ನಡೆದರೆ ಕನಿಷ್ಠ 1 ಲಕ್ಷ ಅಂತರದಿಂದ ನಾನು ಗೆಲ್ತೇನೆ. ಈ ಒಂದು ವಾತಾವರಣ ಇವತ್ತಿದೆ. ಇನ್ನೂ 15-20 ದಿನ ಇದೆ, ನೋಡೋಣ ಇನ್ನು ಎಷ್ಟು ಲೀಡು ಜಾಸ್ತಿ ಆಗತ್ತೆ ಅನ್ನೋದನ್ನು. ಹಾಗಾಗಿ ರಾಮನವಮಿ ದಿನ ನನ್ನ ಮನಸ್ಸಿನ ಭಾವನೆಯನ್ನು ಹಂಚ್ಕೋಬೇಕು ರಾಜ್ಯ ಜನದ ಮುಂದೆ ಅಂಥೇಳಿ ಪತ್ರಿಕಾಗೋಷ್ಠಿ ನಿಮ್ಮನ್ನು ಕರೆದಿದ್ದೇನೆ. ನಿಮ್ಮೆಲ್ಲರೂ ಕೂಡ ರಾಮನವಮಿಯ ಶುಭಾಶಯಗಳು. ಶಿಕಾರಿಪುರ ನೇರವಾಗಿ ಆಯಿತು ಮೊನ್ನೆ. ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೇರವಾಗಿ ಆಗಿದೆ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೆ ಬೆಂಬಲ ಕೊಡ್ತಿದ್ದಾರೆ. ವೈಯಕ್ತಿಕವಾಗಿ ಬಂದರೆ ನಿಮಗೆ ಯಾರಿಗೂ ಹೇಳಲ್ಲ ನೀವು ಅಂತಂದರೆ ಕಾಂಗ್ರೆಸ್ ಲೀಡರ್ ನಿಮ್ಮ ಜೊತೆ ಕೂರಿಸ್ತೇನೆ. ಯಾಕೆಂತಂದರೆ ಅವ್ರದ್ದು ರಾಜಕೀಯ ಭವಿಷ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ನಾವು ನಿಮಗೆ ಬೆಂಬಲ ಕೊಡ್ತೇವೆ ಅನ್ನೋಂಥವ್ರು ಅನೇಕರಿದ್ದಾರೆ. ಇನ್ನು ಅನೇಕರು ನಮ್ಗೆ ಯಾರು ಮುಲಾಜು ಇಲ್ಲ ಸರ್, ಏನು ಬೇಕಾದ್ರೆ ಕ್ರಮ ತಗೊಳ್ಳಿ, ನಾವು ನಿಮ್ಮ ಜೊತೆ ನೇರ ಬರ್ತೀವಿ ಅಂತ ಅನೇಕ ಕಾಂಗ್ರೆಸ್ನವರು ಬಂದಿದ್ದಾರೆ. ಹೊರಗಡೆ ನನಗೆ ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆ ಅಂತೂ ತುಂಬ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ. ಕಳೆದ ಶಿಕಾರಿಪುರದ ಕ್ಷೇತ್ರದಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡು ಸಾಕಷ್ಟು, ಶಿವಮೊಗ್ಗ ರಾಜ್ಯದ ಇತಿಹಾಸದಲ್ಲಿ ಅಷ್ಟು ಹಣ ಯಾರೂ ಖರ್ಚು ಮಾಡಿರಲಿಕ್ಕಿಲ್ಲ. ಶಿಕಾರಿಪುರದಷ್ಟು ಮಾಡಿದಷ್ಟು ಭಾಳ ಕಷ್ಟಪಟ್ಟು ಗೆದ್ದರು. 60,000 ಯಾವಾಗಲೂ ಲೀಡ್ ಬರೋದು, 10,000ಕ್ಕೆ ಇಳೀತು. ಬರೀ ಮುಖ ಇಟ್ಕೊಂಡು ಹೊರಟುಬಿಟ್ರೆ ಓಟ್ ಕೊಡ್ತಾರೆ ಜನ. ನಾನು ಅದಕ್ಕೆಪ್ಪ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷ ಬಿಗಿಯಾದ ಅಭ್ಯರ್ಥಿ ಆಗಿದ್ದಿದ್ರೆ ಫೈಟ್ ಆಗೋದು. ಅವ್ರು ಕಾಂಗ್ರೆಸ್ ವ್ಯಕ್ತಿಗಳೇ ನನಗೆ ಹೇಳ್ತಾ ಇರೋದು, ನಾನು ಹೇಳಿದ್ದಲ್ಲ ಇದು. ಅದು ಡಮ್ಮಿ, ಹೆಚ್ಚಿಗೆ ಓಟ್ ತೊಗೊಳಲ್ಲ. ಹಾಗಾಗಿ ನೀವು ಗೆಲ್ಲಬೇಕು. ಈ ಅಪ್ಪ ಮಕ್ಕಳನ್ನು ನಾವು ಯಾವುದೇ ಕಾರಣಕ್ಕೂ ಸೋಲ್ತೀವಿ ಬಿಡಲ್ಲ. ಹಾಗಾಗಿ ನನಗೆ ಧೈರ್ಯ ಬಂದಿರೋದು, ಚುನಾವಣೆ ನಿಲ್ಲಂಥ ಸಂದರ್ಭದಲ್ಲಿ ನಾನು MP ಆಗಬೇಕು ಬಿಡಬೇಕು ಅನ್ನೋದಕ್ಕಿಂತನೂ ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋದಕ್ಕೆ ನಿಂತೋನು ನಾನು. ಈಗ ಗೆಲ್ಲಂಥ ವಾತಾವರಣ ಹೇಗೆ ಬಂದಿದೆ ಅಂದರೆ, ಕಾಂಗ್ರೆಸ್ನಲ್ಲಿರೋಂಥ ವ್ಯಕ್ತಿಗಳೇ ನನಗೆ ಸ್ಫೂರ್ತಿ ಕೊಡ್ತಾ ಇದ್ದಾರೆ, ನಾವು ನಿಮ್ಗೆ ಓಟ್ ಕೊಡ್ತೀವಿ ಅಂತ. ಅನುಕೂಲ ಅಂತಲೇ ಹೇಳ್ತಿರೋದು. ಅವ್ರು ಡಮ್ಮಿ ಆಗಿದ್ದು ನಮ್ಗೆ ಅನುಕೂಲ, ಇವ್ರು ಸೋಲ್ಸೋದಕ್ಕೆ ನನಗೆ ಅನುಕೂಲ. ಅಪ್ಪ ಮಕ್ಕಳದ್ದು ಪಕ್ಷದಿಂದ ಹಿಡಿತ ತಪ್ಪಿಸ್ಬೇಕು ಅಂತ ನಾನು ಏನು ಉದ್ದೇಶ ಇದೆ ಅದು ಈಡೇರಕ್ಕೆ ಇದು ಅನುಕೂಲ ಅಂತ ನಾನು ಹೇಳ್ತಾ ಇರೋದು. ಏನು ಲಿಸ್ಟು? ನಾನೇನು ಹೇಳಿಲ್ಲ. ನಿಮ್ಗೆ ಬೇಕಿದ್ರೆ ಕರ್ಕೊಂಡು ಹೋಗ್ತೀನಿ ಅಂದೆ, ಲಿಸ್ಟ್ ಕೊಡ್ತೀನಿ ಅಂತ ಹೇಳಿಲ್ಲ ನಾನು. ಉದಾಹರಣೆಗೆ ಭದ್ರಾವತಿ ಸಾರ್ವಜನಿಕ ಸಭೆ, ಕಾಂಗ್ರೆಸ್ನ ಲೀಡರ್ ತ್ಯಾಗರಾಜ್ ನನ್ನ ಎದುರಿಗೆ ಬಂದು ಸಭೆಯಲ್ಲಿ ಭಾಷಣ ಮಾಡಿದ್ರು. ನಾನು ಕಾಂಗ್ರೆಸ್ಸಿಗ, ನಾನು ಯಾಕಿದ್ದೀನಿ ಒಂದು ಅವ್ರು ನೇರ ಬಂದಿದ್ದಕ್ಕೋಸ್ಕರ ಹೇಳ್ತೀನಿ. ಖಾಸಗಿಯಾಗಿ ನಮ್ಮ ಹತ್ರ ಅನೇಕ ಬಂದಿದ್ದಾರೆ. ನಾನು ಲಿಸ್ಟ್ ಪಟ್ಟಿ ಮಾಡಿ ಅವರು ಪೊಲಿಟಿಕಲ್ ಇದನ್ನು ಹಾಳು ಮಾಡೋಕ್ಕೆ ನಾನು ತಯಾರಿಲ್ಲ. ನಿಮಗೆ ಬೇಕಾ ಯಾರು ಒಬ್ಬರು ಕಳಿಸಿ, ಯಾರ್ಯಾರು ನೀವು ಮತ್ತೆ ಪ್ರಾಮಾಣಿಕವಾಗಿರಬೇಕು. ನೀವು ಬಹಿರಂಗ ಮಾಡ್ತೀವಿ ಅಂತಂತಂದ್ರೆ ನೀವು ಕೂಡ ಯಡಿಯೂರಪ್ಪ ಆಡ್ದಂಗೆ ಆಡಿದ್ರೆ ನಾನು ಒಪ್ಪಲ್ಲ. ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ವಿಶ್ವಾಸ, ನಂಬಿಕೆ, ಒಳ್ಳೆ ರೀತಿಯಿಂದ ನೀವು ಮಾತಾಡ್ತಾ ಇದ್ದಾರೆ. ಸಹೃದಯರು, ಪಕ್ಷ ಸಿದ್ಧಾಂತ ಇದೆಲ್ಲ ಒಪ್ಕೊಂಡು ಮಾಡ್ತಾ ಇದ್ದಾರೆ. 2014ರಲ್ಲಿ ಅವರು ಗಾಂಧಿ ಕುಟುಂಬ ರಾಜಕಾರಣ ವಿರುದ್ಧನೇ ಪ್ರತಿಪಾದನೆ ಮಾಡಿ ಅಧಿಕಾರಕ್ಕೆ ಬಂದರು ಭಾರತೀಯ ಜನತಾ ಪಕ್ಷ. ತದನಂತರದಲ್ಲಿ ಒಂದು ಹಂತದಲ್ಲೂ ಕೂಡ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಕೆಲವು ಪರಿಣಾಮನೂ ಕೂಡ ಆಗಿದೆ ನಮ್ಮ ರಾಜ್ಯದ ಮೇಲೆ. ಅದಕ್ಕೂ ಹಿಂದೆ LK ಆದವರಿದ್ದವರು ಕೂಡ ಹವಾಲಾ ಪ್ರಕರಣ ಇತ್ಯಾದಿ ಎಲ್ಲ ಬಂದಾಗ ರಾಜೀನಾಮೆ ಕೊಟ್ಟು ಅವರು ಕೂಡ ಕುಟುಂಬ ರಾಜಕಾರಣದ ವಿರುದ್ಧನೇ ಅವರು ನಿಂತಿದ್ರು. ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಗಿಂತ LK ಆದವರೇ ಸರ್ವಶ್ರೇಷ್ಠರು ಅಂತ ತನಗನ್ಸಲ್ವಾ? ಕುಟುಂಬ ರಾಜಕಾರಣ ಎರಡೂ ಬೇರೆ. ಇವತ್ತಿಗೂ ನರೇಂದ್ರ ಮೋದಿಯವರು ಈ ಒಂದು ತಾಯಿ ಮಕ್ಕಳ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ವಂಶದ ರಾಜಕಾರಣವನ್ನು ಮುಕ್ತಗೊಳಿಸಬೇಕು, ಇದು ನನ್ನ ಗುರಿ ಅಂತ ಹೊರಟ್ಯಾರ. ಇವತ್ತಿಗೂ ಅವ್ರಿಗೆ ಯಾಕೆ ಒಂದೇ ನಿಮಿಷ ಸರಿಯಪ್ಪ, ಹ್ಞೂನ್ರಿ ನೀವು ಹೇಳಿದ್ದಕ್ಕೆ ಉತ್ತರ ಕೊಡೋಕ್ಕೆ ಬಿಡಿ ನನ್ನ. ಆದರೆ ನರೇಂದ್ರ ಮೋದಿಯವ್ರ ಗಮನಕ್ಕೆ
ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಮುಂದುವರೆದಿದೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪ್ಪ ಮಕ್ಕಳ ಹಿಡಿತದಲ್ಲಿ BJP ಸಿಕ್ಕೊಂಡು ಒದ್ದಾಡ್ತಾ ಇದೆ. ಅವ್ರ ಗಮನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಚುನಾವಣೆ ನಿಲ್ತಾ ಇರೋದು. ಅವ್ರ ಉದ್ದೇಶಕ್ಕೆ ನನ್ನ ಬೆಂಬಲ. ಅಪ್ಪ ಮಕ್ಕಳಿಂದ ಮುಕ್ತ ಮಾಡಿ ಸಾಮೂಹಿಕ ನಾಯಕತ್ವ ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇರೋದು. ನೋ ಅದಕ್ಕೆ ಗೊತ್ತಿದ್ದು ಅನೇಕ ಅಂಶಗಳು ಗೊತ್ತಿದ್ದು ಹಿಂಗಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ನಾನು ನೇರವಾಗಿ ಹೇಳೂ ಬಂದಿದ್ದೇನೆ. ಆದರೂ ಕೂಡ ಅವರು ಗಮನ ಕೊಟ್ಟಿಲ್ಲ. ಈ ಗಮನ ಕೊಡಲೇಬೇಕು. ಈ ಚುನಾವಣೆ ಮುಗಿತಿದ್ದಂಗೆ ಅಪ್ಪ ಮಕ್ಕಳ ಹಿಡಿತದಿಂದ ಈ ಪಕ್ಷ ಮುಕ್ತ ಆಗುತ್ತೆ, ಈ ವಿಶ್ವಾಸ ನನಗಿದೆ. ಇಬ್ಬರೂ ಶ್ರೇಷ್ಠವೇ, ಅದರಲ್ಲೇ ನನ್ನ ಮನೆ ಇಲ್ಲ. ಇಬ್ಬರು ಕೂಡ ವಂಶ ಪಾರಂಪರ್ಯದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರೋರೆ. ಅಂಥ ಶ್ರೇಷ್ಠ ನಾಯಕರನ್ನೇ ನನಗೆ ಆದರ್ಶ. ಯಡಿಯೂರಪ್ಪ ನನಗೆ ಆದರ್ಶ ಅಲ್ಲ. ಅವರಿಗೆ ಕೇಳಿ, ನನಗೆ ಕೇಳಿ, ನಾನೇನು ಹೇಳಿ? ನಾನೇನು ಮೋದಿನ? ಊನಪ್ಪ, ಮೋದಿ ನನಗೆ ಆದರ್ಶ. ಆಯ್ತು, ನೀವು ಕೇಳಿಬಿಡಿ ಪೂರ. ಅವ್ರಿಗೆ ಕೇಳಬೇಕು, ನನಗೆ ಕೇಳಿದ್ರೆ ನಾನು ಅದಕ್ಕೋಸ್ಕರನೇ ನೀವು ಅದನ್ನು ಜಾರಿ ತನ್ನಿ. ನಾನು ನಿಮ್ಮ ಭಾಷೆಯಲ್ಲೆಲ್ಲ ಅವ್ರಿಗೆ ಹೇಳ್ತಿರೋದು. ನಾನು ಚುನಾವಣೆ ನಿಲ್ತಿದ್ದೀನಿ ಇದೇ ಉದ್ದೇಶಕ್ಕೇ. ಅವ್ರು ಯಾಕೆ ಮಾತಾಡ್ತಿಲ್ಲ ನನಗೆ ಗೊತ್ತಿಲ್ಲ. ಅವ್ರು ಇದನ್ನು ಗಮನಿಸಬೇಕು ಅನ್ನೋದು ಉದ್ದೇಶಕ್ಕೆ ನಾನು ಚುನಾವಣೆ ನಿಲ್ತಾ ಇರೋದು. ನಮ್ಮ ಪಕ್ಷ ಶುದ್ಧೀಕರಣ ಅಂತ ಹೇಳ್ತಿದ್ದೀನಲ್ಲ, ಇದು ಸೇರಿ ಶುದ್ಧೀಕರಣ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.